ತಗೊಂಡು ಇಡೋದೆಲ್ಲನೂ ಪ್ಲಸ್ ಎಷ್ಟು 3 4 5 6 7 ಮಾಡಲೇ ದೊಡ್ಡ ದೊಡ್ಡದವ ಕಟ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಈಗಿಲ್ಲಿ ನೀವು ನೋಡ್ತಿರ್ಬೋದು ಮಾವಿನಕಾಯಿನ ನಾನೆಲ್ಲ ತೊಳಿತಾ ಇದ್ದೀನಿ. ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತಿ. ಮ್ಯಾಂಗೋ ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಪ್ರತಿಯೊಬ್ಬರಿಗೂ ಮ್ಯಾಂಗೋ ಇಷ್ಟ ಆಗ್ತೈತಿ. ಎಲ್ಲರಿಗೂ ಅಷ್ಟಿಷ್ಟ. ಇದು ಹಣ್ಣುಗಳ ರಾಜ ಅಂತಲೇ ಹೇಳ್ಬೋದು ಮ್ಯಾಂಗೋನ. ಎಷ್ಟೇ ಕಾಸ್ಟ್ಲಿ ಇರಲಿ, ಎಷ್ಟೇ ಇದನ್ನಿರಲಿ, ಎಲ್ಲರೂ ಮ್ಯಾಂಗೋ ಪರ್ಚೇಸ್ ಮಾಡಿ ತಿಂತಾರು. ಸೊ ನಾವು ಇವತ್ತು ನಮ್ಮ ಮನ್ಯಾಗ ಈ ಸೀಸನ್ದ ಫಸ್ಟ್ ಮ್ಯಾಂಗೋನ ತೊಗೊಂಬಂದಿದ್ದು. ಹಾಗಾಗಿ ನನಗೆ ಮತ್ತು ಸಾನುಗ ನಮ್ಮ ಮನ್ಯಾಗ ಎಲ್ಲರಿಗೂ ಆಲ್ಮೋಸ್ಟ್ ಶಿಕರ್ನಿನ ಜಾಸ್ತಿ ಇಷ್ಟ ಆಗ್ತೈತಿ. ಹಾಗಾಗಿ ಫಸ್ಟ್ ಮ್ಯಾಂಗೋನ ಎಲ್ಲನೂ ಶಿಕರ್ನಿನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಒಂದು 6 7 8 ಶಿಕರ್ನಿ ಮಾಡಿ ಉಳ್ಕಿದ್ದನ್ನು ನಾಳೆ ಹಾಗೆ ತಿನ್ನಕ್ಕೆ ಬರ್ತೈತಿ ಅಂತ ತೆಗೆದಿಟ್ಟಿದ್ನಿ. ಈಗಿಲ್ಲಿ ನಾನು ಶಿಕರ್ನಿ ಮಾಡೋಕೆ ಎಲ್ಲನೂ ಮಾವಿನಕಾಯಿ ಸಿಪ್ಪಿ ಬಿಚ್ಕೊಂಡು ಶಿಕರ್ನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳತ್ತಿದ್ನಿ. ನಾ ಶಿಕರ್ನಿ ಮಾಡಬೇಕಾದ್ರೆ ರಿಯಾ ಬಂದು ನೋಡಿಳು, ಏನು ಮಾಡತ್ತಿ ಅತ್ತಿ ಅಂತ ಕೇಳಿಳು. ಆಕೆಗೂ ಮಾವಿನಕಾಯಿ ಅಂದರೆ ಇಷ್ಟ. ರಿಯಾಗ ಪರ್ಟಿಕ್ಯುಲರಾಗಿ ಮಾವಿನಕಾಯಿ ಇಷ್ಟ ಅದು ಹಾಗೇನಿಲ್ಲ. ಆಕೆ ಎಲ್ಲ ಫ್ರೂಟ್ಸ್ನ ತಿಂತಾಳು. ಬನಾನಾ, ಗ್ರೇಪ್ಸ, ಕಿವಿ ಹಣ್ಣು, ಕಡಂಗ್ಲಿ, ಆಯಾ ಸೀಸನ್ ಯಾವ್ಯಾವ ಹಣ್ಣು ಕೊಡ್ತೀವಿ ಅದನ್ನೆಲ್ಲನೂ ಇಷ್ಟಪಟ್ಟು ತಿಂತಾಳು. ಸೊ ಅದ್ರಾಗ ಈಗ ಮಾವಿನಕಾಯಿ ಸೀಸನ, ಮನ್ಯಾಗ ಮಾವಿನಕಾಯಿ ಅವ್ರ ಮನ್ಯಾಗೂ ತಂದಿರು. ಸೊ ಮಾವಿನಕಾಯಿ ಎಷ್ಟು ತಿಂದ್ರೂ ತೃಪ್ತಿನ ಆಗಂಗಿಲ್ಲ, ಅಷ್ಟು ಇಷ್ಟ. ನನಗಂತೂ ಸ್ಪೆಷಲಿ ಮಾವಿನ ಹಣ್ಣು ಭಾಳ ಇಷ್ಟ. ಮಾವಿನ ಹಣ್ಣು ಸೀಸನ್ದಾಗ ಊಟಕ್ಕೆ ನನಗಂತೂ ಕಾಯಿಪಲ್ಯ ಅದು ಇದು ಯಾವುದೂ ಇರಲಿಲ್ಲ ಅಂದ್ರೆ ನಡಿತೈತಿ. ಒಟ್ಟು ಮಾವಿನ ಹಣ್ಣು ಊಟಕ್ಕೆ ರೊಟ್ಟಿ ಮತ್ತು ಅನ್ನದ ಜೊತೆ ಮಾವಿನ ಹಣ್ಣು ಇದ್ದರೆ ಸಾಕು. ಒಂದು ರೊಟ್ಟಿ ಮತ್ತು ಅನ್ನ ಸ್ವಲ್ಪ ತಿಂದ ಬಿಡ್ತೇನೆ, ನಡೀತಿ. ಒಟ್ಟು ಮಾವಿನ ಹಣ್ಣು ಇದ್ರೆ ಬಾಜುಕ ತಿಂತೇನೆ. ಈ ಕಡೆ ನಾನು ಶಿಕರ್ನಿ ಮಾಡ್ಕೊಳತ್ತಿದ್ನಿ, ಮತ್ತು ಈ ಕಡೆ ಒಂದು ಕಡೆ ನಮ್ಮ ಅತ್ತಿರ ಚಪಾತಿಗೆ ಹಿಟ್ಟು ಕಲ್ಸಾತಿರು. ಸ್ವಲ್ಪ ಜಾಸ್ತಿನ ಕಲ್ಸಾತಿರು. ಬಿಕಾಸ್ ರಿಷಿ ರಿಯಾದಾನು ನಮ್ಮ ಮನ್ಯಾಗನ ಊಟಕ್ಕೆ ಇವತ್ತು ಶಿಕರ್ನಿ ಐತೇನಂದ್ರೆ ಇಲ್ಲೇ ಊಟಕ್ಕೆ ಬರ್ತೇನಂತ ಅಂದಿರು. ಹಾಗಾಗಿ ಸ್ವಲ್ಪ ಜಾಸ್ತಿನ ಚಪಾತಿ ಅದ ಮಾಡತ್ತಿರು. ಈಗ ನಾ ಎಲ್ಲ ಸಿಪ್ಪಿ ಬಿಡಿಸ್ಕೊಂಡು ಈಗ ಮಾವಿನ ಹಣ್ಣನ್ನು ಕೈಲೇನ ಸ್ವಲ್ಪ ಅವನ್ನ ಸ್ಮ್ಯಾಶ್ ಮಾಡತ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೋ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋತಾರೋ. ನಮಗೆ ಮಿಕ್ಸರ್ಗೆ ಹಾಕಿದ್ರೆ ಅದು ಪ್ಲೇನಾಗಿ ಬರ್ತೈತಿ, ಪೂರ್ತಿ ಸ್ಮ್ಯಾಶ್ ಆಗಿ. ಅಷ್ಟೊಂದು ಟೇಸ್ಟ್ ಇಷ್ಟ ಆಗಂಗಿಲ್ಲ. ಹಾಗಾಗಿ ಕೈಲೇನ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಕಂಪ್ಲೀಟ್ ಕೈ ಒಳಗನ ಸ್ಮ್ಯಾಶ್ ಮಾಡಿದ್ದು ಇಷ್ಟ ಆಗ್ತೈತಿ. ಮಿಕ್ಸರ್ದಾಗ ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟ್ ಕಂಪ್ಲೀಟ್ ಡಿಫ್ರೆಂಟಾಗಿ ಜ್ಯೂಸ್ ಥರ ಅನ್ನಿಸ್ತೈತಿ. ಹಾಗಾಗಿ ನಾವು ಮಿಕ್ಸರ್ದಾಗ ಮಾಡಂಗಿಲ್ಲ, ಕೈಲೇನ ಮಾಡ್ತೀವಿ ಸ್ಮ್ಯಾಶ. ಇಡೀ ಮಾರ್ಕೆಟ್ ಒಳಗೆ ಮಾವಿನಕಾಯಿ ಹಣ್ಣಿಗಿರೋ ಡಿಮ್ಯಾಂಡ ಬಾಕಿ ಯಾವ ಹಣ್ಣಿಗೂ ಅಷ್ಟೊಂದು ಡಿಮ್ಯಾಂಡ್ ಇರೋಂಗಿಲ್ಲ. ಮತ್ತು ನನಗೆ ತಿಳಿದಿರೋ ಪ್ರಕಾರ ಪ್ರತಿಯೊಬ್ಬರು ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ಎಲ್ಲರದ್ದು ಫೇವ್ರೆಟ್ ಫ್ರೂಟ್ ಅಂದ್ರೆ ಮ್ಯಾಂಗೋನ ಆಗಿರ್ತೈತಿ ಅಂತ ಅಂದ್ಕೊಂಡಿರ್ತೇನೆ. ಸೊ ಈಗ ಎಲ್ಲ ಮಾವಿನಕಾಯಿದ್ದ ಇದನ್ನು ತೆಗೆದು ಎಲ್ಲನೂ ಸ್ಮ್ಯಾಶ್ ಮಾಡಿದ್ದಾಯಿತು. ಮತ್ತು ಅವತ್ತರ ಸಪ್ಪಿದ್ದನ್ನು ಎಲ್ಲನೂ ತಕ್ಕೊಂಡಿದ್ನಿ. ಈಗ ಸ್ವಲ್ಪ ಪೂರ್ತಿ ಗಟ್ಟಿಯಾಗಿ ಆಗೈತಿ. ಇನ್ನು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಾಡೋದು. ಇದು ಭಾಳ ನೀರು ಹಾಕಿರೋ ತಿಳುವಾದ್ರೆ ಅಷ್ಟೊಂದು ಚಲೋ ಹತ್ತಂಗಿಲ್ಲ ಚಪಾತಿಗೆ. ಸೊ ಜಾಸ್ತಿ ಸ್ವಲ್ಪ ಥಿಕ್ಕಾಗಿ ಇರಬೇಕು, ಹಾಗಾಗಿ ನೋಡ್ಕೊಂಡು ನೀರು ಹಾಕಬೇಕು. ಸ್ವಲ್ಪ ಇನ್ನು ಸಕ್ಕರೆ ಅದು ಹಾಕ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಮೆಲ್ಟ್ ಆಗೋ ಸಲುವಾಗಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ. ಈಗ ಈ ಕಡೆ ನಮ್ಮ ಹತ್ತಿರ ಚಪಾತಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದರು. ನಂದು ಈಗ ಆಲ್ಮೋಸ್ಟ್ ಶಿಕರ್ನಿ ಎಲ್ಲ ರೆಡಿ ಆಗೈತಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತಿದ್ನಿ.
ಬಿಕಾಸ್ ಚಪಾತಿಯಾಗ ಶಿಕರ್ನಿ ತಿನ್ಬೇಕಾದ್ರೆ ಸ್ವಲ್ಪ ಸ್ವೀಟ್ ಇದ್ರೆ ಚಲೋ, ಹಾಗಾಗಿ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳತ್ತಿದ್ನಿ. ಮತ್ತಿಲ್ಲ ಅಂತಂದ್ರೆ ಚಪಾತಿಯಾಗಿ ತಿನ್ಬೇಕಾದ್ರೆ ಮಾವಿನ ಹಣ್ಣು ಸ್ವಲ್ಪ ಮತ್ತು ಅದು ಸಪ್ಪೆ ಸಪ್ಪೆ ಹತ್ತೈತಿ, ಹಾಗಾಗಿ ಜಾಸ್ತಿ ಶುಗರ್ ಹಾಕಿ ಇನ್ನು ಚಪಾತಿ ಎಲ್ಲ ಆಗೋ ತನಕ ಶುಗರ್ ಮೆಲ್ಟಾಗಿ ಅಲ್ಲಿವರೆಗೂ ಶಿಕರ್ನಿ ನಮ್ದು ಕಂಪ್ಲೀಟ್ ರೆಡಿ ಆಗಿರ್ತೈತಿ. ಈ ಕಡೆ ನಮ್ಮ ಹತ್ತಿರ ಚಪಾತಿ ಲಟ್ಟಿಸಿ ಕೊಡಾತಿರು, ನಾನು ಒಂದು ಸೈಡ ಕುಂತು ಚಪಾತಿ ಎಲ್ಲ ಬೇಯಿಸಾತೀನಿ. ನಾವು ಯಾವಾಗೂ ಹಿಂಗೆ ಹತ್ತಿರ ಚಪಾತಿ ಲಟ್ಟಿಸ್ತಾರೋ ನಾನು ಬೇಯಿಸ್ತಿರ್ತೇನೆ. ಯಾವಾಗೂ ನಾವು ಆಲ್ಮೋಸ್ಟ್ ಅಡುಗೆ ಹತ್ತಿರ ನಾನು ಇಬ್ಬರು ಕೂಡೇ ಮಾಡ್ತಿರ್ತೀವಿ. ಸೊ ಅವ್ರಿಗೆ ಚಪಾತಿ ಲಟ್ಟಿಸಿ ಕೊಡಾತಿರು, ನಾನು ಒಂದು ಕಡೆ ಬೇಯಿಸಾತೀನಿ. ನಮಗೆ ಯಾವಾಗಲೂ ಹಿಂಗೆ ಇಬ್ಬರು ಕೂಡಿ ಅಡುಗೆ ಮಾಡೇನ ರೂಢ ಐತಿ, ಒಬ್ಬೊಬ್ಬರ ಮಾಡಿ ಅಭ್ಯಾಸ ಇಲ್ಲ. ಸೊ ಖಾಯಂ ನಾ ಏನಾದರೂ ಮಾಡಕ್ಕೆ ಹಿಡಿದ್ನಿ ಅಂದ್ರೆ ಹೆಚ್ಚು ಕೊಡೋದು ಇದನ್ನು ಮಾಡೋದ್ರೆ ಮಾಡ್ತಾರೋ, ಇಲ್ಲ ಒಟ್ಟು ಹೆಲ್ಪ್ ಮಾಡ್ತಾರೋ. ಸೊ ಅವ್ರು ಏನಾರು ಮಾಡಕ್ಕೆ ಹಿಡಿದ್ರಂದ್ರೆ ಅವ್ರಿಗೆ ನಾ ಹೆಲ್ಪ್ ಮಾಡ್ತಿರ್ತೀನಿ. ಸೊ ಇದು ರೂಢ ಆಗಿಬಿಟ್ಟೈತಿ ಇಬ್ಬರು ಕೂಡಿನ ಅಡುಗೆ ಮಾಡಿ. ಸೊ ಅವರಿಗೆ ಲಟ್ಟಿಸಿ ಕೊಡಾತಿರು, ನಾನು ಬೇಯಿಸಾತೀನಿ. ಈ ಕಡೆ ನಮ್ಮದು ಆಲ್ಮೋಸ್ಟ್ ಶಿಕರ್ನಿ ಶುಗರ್ ಮೆಲ್ಟ್ ಆಗಕ್ಕೆ ರೆಡಿ ಮಾಡಿ ಇಟ್ಟಿದ್ನಿ. ಅದಕ್ಕೀಗ ಸ್ವಲ್ಪ ಮೇಲ್ಗಡೆ ಏಲಕ್ಕಿ ಹಾಕ್ಬೇಕಂತಂದು ಈಗ ಏಲಕ್ಕಿ ಜಜ್ಕೊಳತ್ತಿದ್ನಿ. ಸೊ ಶಿಕರ್ನ್ಯಾಗ ಸ್ವಲ್ಪ ಏಲಕ್ಕಿ ಹಾಕಿತ್ತಂದ್ರೆ ಟೇಸ್ಟ್ ಚಲೋ ತಂಗೆ ಬರ್ತೈತಿ ಅನ್ನೋ ಕಾರಣಕ್ಕೆ ಈಗ ಏಲಕ್ಕಿ ಸ್ವಲ್ಪ ಜಜ್ಜಿ ಪೂರ್ತಿ ಪುಡಿ ಮಾಡಿ ಶಿಕರ್ನಿ ಒಳಗೆ ಮಿಕ್ಸ್ ಮಾಡೋದ. ಈಗ ಸಕ್ಕರೆದ ಎಲ್ಲನೂ ಕರಗೈತಿ. ಸೊ ಶಿಕರ್ನಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಗಟ್ಟಿಯಾಗಿ ಚಂದ ಕಾಣತೈತಿ. ಈಗ ಇದನ್ನು ನೋಡಿದ್ರನ ತಿನ್ಬೇಕಂತ ಅನ್ನಿಸ್ತೈತಿ, ಅಷ್ಟು ಚಂದ ಕಾಣತೈತಿ. ಈಗ ನಮ್ಮ ಅಡುಗೆ ಎಲ್ಲನೂ ಕಂಪ್ಲೀಟ್ ಆಯಿತು. ಸೊ ಈಗ ಅಡುಗೆ ಆದ ತಕ್ಷಣ ಫಸ್ಟೇ ಹುಡುಗರಿಗೆಲ್ಲ ಹಾಕ್ಕೊಡತ್ತಿದ್ದು. ಅವರಿಗೆ ಈ ಥರದ್ದು ಏನಾದರೂ ಮನ್ಯಾಗ ಸ್ಪೆಷಲ್ ಐಟಮ್ಸ್ ಮಾಡಿದ್ದು ಅಂದ್ರೆ ಸ್ವಲ್ಪ ಹಸು ಕಂಟ್ರೋಲ್ ಆಗಂಗಿಲ್ಲ, ಜಾಸ್ತಿ ಹಸು ಆಗ್ತೈತಿ. ಲಘು ಹಾಕ್ಕೊಡ್ರಿ ಊಟಕ್ಕೆ ಅಂತಂತಾರು. ಹಾಗಾಗಿ ಇಲ್ಲಿ ಸಾನುಗ, ರಿಷಿಗಿ ಮತ್ತು ರಿಯಾಗ 3 ಜನಕ್ಕೆ ಫಸ್ಟಿಗೆ ಊಟಕ್ಕೆ ಹಾಕಿಕೊಟ್ಟಿದ್ದು. ನಾವು ಈಗ ತಾನೇ ಜಸ್ಟ್ ಅಡುಗೆ ಮಾಡಿ ಮುಗಿಸಿದ್ದೀವಿ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ಬರ್ತೈತಿ ಅಂತಂದು ಹುಡುಗರಿಗೆ ಫಸ್ಟ್ ಎಲ್ಲರಿಗೂ ಹಾಕಿಕೊಟ್ಟಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.